ಬೇರೆಯವರು ಯಾರಾದರೂ ಕೂಡ ನಿಮ್ಮ ಆಶ್ರಯವನ್ನು ಏನಾದರೂ ಅಪೇಕ್ಷೆ ಪಟ್ಟರೆ, ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಅದನ್ನು ನಿರಾಕರಿಸಬೇಡಿ. ನಿಮ್ಮ ಕೈಲಾದಂತಹ ಸಹಾಯವನ್ನು ಅಥವಾ ಬೆಂಬಲವನ್ನು ಅವರಿಗೆ ನೀಡಿದರೆ ಜೀವನ ಪರ್ಯಂತ ನಿಮ್ಮನ್ನು ಸ್ಮರಣೆ ಮಾಡಿಕೊಳ್ತಕ್ಕಂತಹ ಕೆಲಸ ಆಗತ್ತೆ. ಜೊತೆಗೂ ಕೂಡ ನಿಮಗೆ ಪುಣ್ಯ ಸಂಪಾದನೆ ಅಂತಕ್ಕಂಥದ್ದು, ಪುಣ್ಯ ಸಂಚಯ ಅಂತಕ್ಕಂಥದ್ದು ಖಂಡಿತವಾಗಿ ಆಗ್ತಕ್ಕಂಥದ್ದು. ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ನಿಮಗಿರತಕ್ಕಂತಹ ಕಾನ್ಫಿಡೆನ್ಸ್ ಏನಿದೆ ಅದು ನಿಮಗೆಲ್ಲ ಕಡೆಯಲ್ಲೂ ಕೂಡ ಧೀರರನ್ನಾಗಿ, ಶೂರರನ್ನಾಗಿ, ಗಟ್ಟಿ ಮನಸ್ಕರನ್ನಾಗಿ ಮಾಡ್ತಕ್ಕಂಥದ್ದು. ಇದರಿಂದ ಎಲ್ಲ ಕೆಲಸಗಳು ಕೂಡ ಜಯಪ್ರದವಾಗ್ತಕ್ಕಂತಹ ವಿಷಯ ಬಹಳ ಮುಖ್ಯ. ದೃಢ ವಿಶ್ವಾಸದಿಂದ ಬೇರೆಯವರ ಮನಸ್ಸೆಲ್ಲವನ್ನೂ ಕೂಡ ಗೆದ್ದು ಬಿಡ್ತೀರಿ ನೀವು. ನಿಮ್ಮದೇ ಆದಂತಹ ಒಂದು ಕಾನ್ಫಿಡೆನ್ಸ್, ಅದು ನಿಮಗಿರತಕ್ಕಂತಹ ಆತ್ಮವಿಶ್ವಾಸ, ಗಟ್ಟಿಯಾದಂತಹ ನಿರ್ಧಾರಗಳು, ನಿಮ್ಮದೇ ಆದಂತಹ ರೀತಿ ರಿವಾಜುಗಳು, ಶಿಸ್ತು, ಇವೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂತಹದ್ದಾಗತ್ತೆ. ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ. ಸಿಹಿ ಕಹಿಗಳ ಅನುಭವ ನಿಮಗೆ ಜೀವನದಲ್ಲಿ ಯಾವ ರೀತಿಯ ದಿಟ್ಟ ಹೆಜ್ಜೆಯನ್ನಿಡಬೇಕು ಅಂತಕ್ಕಂತಹ ಪಾಠವನ್ನು ಚೆನ್ನಾಗಿ ಕಲಿಸಿರುತ್ತೆ. ಅದು ನಿಮ್ಮ ಜೀವನದಲ್ಲಿ ಅಳವಡಿಕೆಯೂ ಕೂಡ ಆಗಿರತಕ್ಕಂಥದ್ದು. ಆದ್ದರಿಂದ ನೀವು ಎಲ್ಲ ಕೆಲಸಗಳಲ್ಲೂ ಕೂಡ ಜಯಶೀಲತೆಯನ್ನು ಹೊಂದತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಣುತ್ತೆ. ಮನೆಯ ಜವಾಬ್ದಾರಿಯಲ್ಲಿ ಬಹಳ ಸಕ್ರಿಯರಾಗಿರ್ತೀರಿ. ನಿಮ್ಮ ಕರ್ತವ್ಯ ಏನಿದೆ ಮನೆಯಲ್ಲಿ, ಆ ಕರ್ತವ್ಯವನ್ನು ಹೇಗೆ ಪೂರೈಸಬೇಕು, ಮನೆಯ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ನನ್ನ ಕರ್ತವ್ಯ ಏನು ಅಂತಕ್ಕಂತ ಹೇಳಿ ಯೋಚನೆ ಮಾಡುವಂತಹ ರೀತಿ ಬಹಳ ಮುಖ್ಯವಾಗಿ ಮನೆಯವರನ್ನು ನಿಮ್ಮ ಒಂದು ಕಡೆಗೆ ಸೆಳೀತಕ್ಕಂತಹ ಕೆಲಸವನ್ನು ಮಾಡ್ತೀರಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂತಹ ನನ್ನನ್ನು ಬಹಳ ವಿಶೇಷವಾದಂತಹ ವ್ಯಕ್ತಿಯಾಗಿ ಗುರುತಿಸುವ ಹಾಗೆ ನೀನು ಮಾಡಿದ್ದೀಯಾ, ಮಾಡಬೇಕು ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾಮಾಣಿಕವಾದ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಯಾರು ನಿಮ್ಮ ಜೊತೆ ಕೆಲಸವನ್ನು ಮಾಡ್ತಾರೋ, ಯಾರು ನಿಮ್ಮ ಜೊತೆಯಲ್ಲಿ ವ್ಯವಹರಿಸ್ತಾರೋ, ಉದ್ಯೋಗವನ್ನು ಮಾಡ್ತಾರೋ, ವೃತ್ತಿಯನ್ನು ಮಾಡ್ತಾರೋ, ವಿದ್ಯಾರ್ಥಿ ಮಿತ್ರರು, ಸಹಪಾಠಿಗಳಾಗಿರ್ತಾರೋ, ಸ್ನೇಹಿತರಾಗಿರ್ತಾರೋ, ಅವರ ಜೊತೆಯಲ್ಲಿ ನೀವು ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅವಮಾನವಾಗತ್ತೆ. ನಿಮ್ಮನ್ನು ಬಹಳ ಕೀಳು ಮಟ್ಟದಲ್ಲಿ ನೋಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತಕ್ಕಂಥದ್ದು. ಕೆಲಸದ ಒತ್ತಡ ತುಂಬ ಇರುತ್ತೆ. ಆದರೆ ಅದೆಲ್ಲವನ್ನು ಧೈರ್ಯ ಮನಸ್ಕರಾಗಿ ಎದುರಿಸಿ ಅದರಿಂದ ಹೊರಬರಬೇಕಾದಂಥದ್ದು ಮುಖ್ಯ. ಸಮಯಾಭಾವ ಅಂತ ಹೇಳಿ ಅನ್ನಿಸ್ಬೋದು, ಟೈಮ್ ಸಾಕಾಗ್ತಾ ಇಲ್ಲ, ಹಲವಾರು ಕೆಲಸಗಳಿದೆ, ಜವಾಬ್ದಾರಿ ಇದೆ ಅಂತ ಹೇಳಿ ಅನ್ನಿಸ್ಬಹುದು. ಆದರೆ ಆ ಸಮಯವನ್ನು ಸರಿಯಾದಂತಹ ರೀತಿಯಲ್ಲಿ ಯೋಜಿಸಿಕೊಂಡ್ರೆ ನಿಮಗೆ ಬೇಕಾದಷ್ಟು ಸಮಯ ಇನ್ನೂ ಕೂಡ ಉಳಿಯುವಂಥದ್ದಾಗತ್ತೆ. ಹೃದ್ರೋಗಿಗಳಿಗೆ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಯಾವಾಗ ಅಜಾಗರೂಕತೆಯಿಂದ ನಡ್ಕೊಳ್ತೀರಿ ಆವಾಗ ತೊಂದರೆಯನ್ನು ಅನುಭವಿಸಿಯೇ ತೀರಬೇಕಾಗುತ್ತೆ. ಯಾವುದೇ ರೀತಿಯ ಹೊಸ ಕೆಲಸಗಳು ಬೇಡವೇ ಬೇಡ. ಅದು ನಿಮ್ಮನ್ನು ಕೈ ಹಿಡಿದೇ ಇರತಕ್ಕಂತಹ ದಿವಸ ಇದಾಗಿರುತ್ತೆ. ವಿನಾಕಾರಣ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿ ಬೇರೆ ಇನ್ಯಾರದ್ದೋ ಆಶ್ರಯವನ್ನು ಪಡೆದುಕೊಂಡು ಅಥವಾ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮುಂದುವರೆದರೆ ನಿಮಗೆ ಅದು ಯಾವುದು ಈ ದಿವಸ ಉಪಯೋಗವನ್ನು ಮಾಡೋದಿಲ್ಲ. ನಿಮ್ಮಲ್ಲಿರತಕ್ಕಂಥದ್ದು ಒಂದಷ್ಟು ನಷ್ಟವಾಗಿ ಹೋಗುತ್ತೆ ಹೊರತು ಅನುಕೂಲ ಅಂತಕ್ಕಂಥದ್ದು ಇಲ್ಲ. ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾಪಾರ ವ್ಯವಹಾರ ಇತ್ಯಾದಿಗಳನ್ನು ಬಹಳ ಮುಖ್ಯವಾದಂತಹ ಸಾಧನಗಳಾಗಿ ವಿನಿಯೋಗ ಮಾಡ್ಕೊಳ್ತಾ ಇರತಕ್ಕಂಥವ್ರಿಗೆ ದೊಡ್ಡ ಮೊತ್ತದ ಲಾಭ ಸಿಕ್ಕತ್ತೆ. ನಿಮ್ಮ ವ್ಯವಹಾರದಲ್ಲಿ ಹಿಂದೆಂದೂ ನಿರೀಕ್ಷೆ ಮಾಡಿಲ್ಲದೇ ಇರತಕ್ಕಂತಹ ಒಂದು ಲಾಭ ಈ ದಿವಸ ನಿಮ್ಮ ಕೈಯನ್ನು ಸೇರ್ತಕ್ಕಂಥದ್ದಾಗುತ್ತೆ. ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ಗಟ್ಟಿತನ ಅಂತಕ್ಕಂಥದ್ದು ಮೂಡುತ್ತೆ. ಸಾಂಸಾರಿಕವಾಗಿ ಅಥವಾ ಬೇರೆ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಒಂದು ಬಂಧುತ್ವ ಬಹಳ ಗಟ್ಟಿತನವನ್ನು ಪಡ್ಕೊಳ್ತಕ್ಕಂಥದ್ದು. ಹೊಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ. ನಾನು ಇನ್ನೇನಾದರೂ ಬೇರೆ ಬೇರೆದನ್ನು ಮಾಡಬೇಕು,
ನನಗೆ ಶಕ್ತಿ ಇರುವಂತಹ ಸಮಯದಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿನಲ್ಲಿ ಬರತಕ್ಕಂಥದ್ದು, ಆ ಮುಖವಾಗಿ ನೀವು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಆಗತ್ತೆ. ಕುಟುಂಬಕ್ಕೆ ಸಮಯ ನೀಡೋದಕ್ಕೆ ಅವಕಾಶಗಳು ಕಡಿಮೆ, ಕೆಲಸದ ಒತ್ತಡವೇ ಹೆಚ್ಚಾಗಿ ಹೋಗುತ್ತೆ. ಆದರೆ ಮನೆಯ ಸದಸ್ಯರಿಗೆ ನೀವು ಸಮಯವನ್ನು ಕೊಡಲಿಲ್ಲ ಅಂತಾದರೆ ದೊಡ್ಡ ತಪ್ಪನ್ನು ಮಾಡಿದಾಗತ್ತೆ. ನಿಮ್ಮ ಕೆಲಸದ ಒತ್ತಡ ಏನೇ ಇರಲಿ ಅದರಲ್ಲಿ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಮನೆಯ ಸದಸ್ಯರಿಗೋಸ್ಕರವಾಗಿ ಮೀಸಲಾಗಿಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು. ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ, ಆತಂಕ ಪ್ರಾರಂಭವಾಗುತ್ತೆ, ಎಲ್ಲ ಕೆಲಸಗಳು ಒಂದಷ್ಟು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಹೇಗಪ್ಪ ನಾನು ಇವೆಲ್ಲವನ್ನೂ ನಿಭಾಯಿಸ್ತೀನಾ, ನನಗೆ ಆ ಶಕ್ತಿ ಇದೆಯಾ ಇತ್ಯಾದಿ ಪ್ರಶ್ನೆಯನ್ನು ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಧೈರ್ಯದಿಂದ ಮುನ್ನುಗ್ಗಬೇಕು. ಐಶ್ವರ್ಯ ಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಜಯವಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ, ಮಾನಸಿಕವಾದಂತಹ ಒತ್ತಡದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಮನಸ್ಸಿನ ಮೇಲೆ ನಿಮ್ಮ ಒತ್ತಡ ತುಂಬ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಒತ್ತಡಗಳನ್ನು ಸ್ವೀಕಾರ ಮಾಡಿ ಉಳಿದವುಗಳನ್ನು ಬಿಟ್ಟು ಬಿಡಬೇಕು. ಇಲ್ಲ ಅಂತಾದರೆ ತೊಂದರೆಯನ್ನು ಅನುಭವಿಸಲಿಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧವಾಗಿರಬೇಕಾಗುತ್ತೆ. ಯಾವುದು ಆಯ್ಕೆ ನಿಮಗೆ ಬಿಟ್ಟದ್ದು ವಿಚಾರವನ್ನು ಮಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ಯಾಕೆ ಅಂತಂದರೆ ಆರೋಗ್ಯ ಬಹಳ ಮುಖ್ಯವಾಗುತ್ತೆ. ಇಲ್ಲ ಅಂತಾದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅದು ಮತ್ತೆ ಮತ್ತೆ ಅಡ್ಡಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಬದಲಾಗ್ತಿರ್ತಕ್ಕಂತಹ ಹವಾಮಾನದಿಂದ ನಿಮಗೆ ಶೀತ ಜ್ವರ ಇತ್ಯಾದಿಗಳ ಸಮಸ್ಯೆ ಕಾಡುವಂಥದ್ದಿರುತ್ತೆ. ಹಾಗಾಗಿ ಹವಾಮಾನಕ್ಕನುಗುಣವಾಗಿ ಪ್ರಕೃತಿಯ ವೈಪರೀತ್ಯಕ್ಕನುಗುಣವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು, ಆಹಾರ ಸೇವನೆ ಇತ್ಯಾದಿಗಳನ್ನು ಮಾಡಬೇಕಾದಂಥದ್ದು ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು. ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಡಿ. ಈ ದಿವಸ ಅಷ್ಟು ಶುಭವಾಗಿಲ್ಲ. ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋದರೆ ಅಥವಾ ನಷ್ಟವಾದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆದ್ದರಿಂದ ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ಯೋಗ್ಯವಾದಂತಹ ಸಮಯವಾ ಅಂತಕ್ಕಂಥದ್ದನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಹಣದ ಲೆಕ್ಕಾಚಾರದಲ್ಲಿ ಏನೋ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗತ್ತೆ, ಮಾನಸಿಕವಾಗಿ ತುಂಬ ಕಿರಿಕಿರಿಯಾಗುತ್ತೆ. ಆದರೆ ಅಲ್ಲಿ ಹಣ ಮುಖ್ಯ ಅಂತ ಹೇಳಿ ಆಗೋದೇ ಇಲ್ಲ. ವ್ಯವಹಾರದಲ್ಲಿ ಆದಂತಹ ಅಡ್ಡಿಗಳು ಆತಂಕಗಳು ಏನೋ ಮನಸ್ತಾಪಕ್ಕೆ ಕಾರಣವಾಗ್ತಕ್ಕಂತಹ ಸಂದರ್ಭ ಇದು ಬಹಳ ಮುಖ್ಯ ಅಂತ ಹೇಳಬೇಕಾಗುತ್ತೆ. ಅಮೃತ ಮೃತ್ಯುಂಜಯ ಜಪ ಮತ್ತು ಅವಶ್ಯಕತೆ ಬಿದ್ದರೆ ಶಾಂತಿ ಹೋಮವನ್ನು ಕೂಡ ಮಾಡಿಸ್ಕೊಳ್ಳಿ, ಶುಭವಾಗಿ.